ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರ ಹೌದಿಪ್ಪ. ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬಾರಾಮತಿಯ ಗೌಡರ ಮಗನಿಗೆ ಗುರುವನಾಗಿ ಸೀಗಿ ಸಿಂಕಾಸುರನ ಹೊಡೆದು ಬಾಗಿ ಬಂಕಾಸುರನ ಹೊಡೆದು ಗಜಲಿಂಬಿ ಗಜಾಸುರನ ಹೊಡೆದು ದೈತು ಕ್ವಾನೇಶ್ವರನ ಹೊಡೆದು ಕ್ವಾನಗನೂರು ಮಠ ಕರೆಸಿದ ಎಂಬು ಕಲಿಯುಗದ ಜನಕ ಕರೆದೇವರಾಗಿ ಸಿಡಿಯಾನಿ ಎಂಬುದು ಶಿವನ ಮಠ ಮಾಡಿ ಹುಣ್ಣೂರು ಎಂಬುದು ಹೂವಿನ ಮಠ ಮಾಡಿ ನಾಗಟಾನ್ ಎಂಬುದು ನಾಡಿಗೆ ದೊಡ್ಡ ಮಠ ಮಾಡಿ ಹೌದಿಪ್ಪ ಹೌದು. ಆಲಕ್ನೂರು ಎಂಬುದು ಅರಮನಿ ಮಾಡಿ ಕ್ವಾನಗನೂರು ಎಂಬುದು ಗುರುಮನಿ ಮಾಡಿ ಚಿಂಚಲಿ ಮಾಯಕಾರ್ತಿಯ ತೊಡೆ ಮೇಲೆ ಬೆಳೆದುಕೊಂಡು ಮಾವ ಕಳವಿ ನಾರಾಯಣ ಗೌಡನ ಗರ್ವಹರಣ ಮಾಡಿ ಕನ್ಯಾಕೋಮಲಿನ ತುಳಸಿ ವನದೊಳಗ ಮದುವೆಯಾಗಿ ಹೌದಿಪ್ಪ. ಹಾಲು ಮತದ ಕುಲಗುರುವನಾಗಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಸಿದ್ಧ ಬೀರಣ್ಣ ದೇವರ ದಿವ್ಯ ಪವಿತ್ರ ಪಾದ ಪದ್ಮಗಳಲ್ಲಾದ್ರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಬೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಇವ್ರ್ಯಾರಿಪ್ಪ ನಮ್ಮಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತವನ್ನೇ ಮೇಲಮತ ಹಿಂಗ ಏನ್ ಮಾಡ್ಯಾರಿಪ್ಪ? ಮುಗಿಲೆತ್ತರಕ್ಕೆ ಬೆಳೆಸಿ ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗೆ ನುಸಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಬಬ್ಬಲಿ ಬಣದಲ್ಲಿ ವಾಸಗೈದಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ತ್ರಿಕಾಲ ಜ್ಞಾನಿ ಮುತ್ಯ ಮಾಳಿಂಗರಾಯರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಮಾಳಿಂಗರಾಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಇವ್ರ್ಯಾರಿಪ್ಪ? ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲೆಯ ಉಟ್ಟಿಗೆ ವೆಂಕನಗೌಡ ಹಾಗೂ ಶಿವಲಿಂಗಮರ ಸುಪುತ್ರನಾಗಿ ಕನಗೀಲ ಮಠದ ಕರ್ತನಾಗಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊಂಡೂರ ಕರೆದೇವರಿಗೆ ಉಣಿಸಿ ಸಿಂಧಿಗ ನಾಡಿನಲ್ಲಿ ಸಿದ್ಧಾಟಿಗೆಯನ್ನ ಗೈದು ಅನೇಕ ರೀತಿ ಪವಾಡಗಳನ್ನ ಮಾಡಿ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊಂಡೂರ ಕರೆದೇವರಿಗೆ ಉಣಿಸಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಬಿಜ್ಜರಿಗೆ ಬಳ್ಳನ್ನ ದೇವರನ್ನು ಕೂಡ ಸಂಧಿಗೊಮ್ಮೆ ನೆನೆಸಿಕೊಂಡು ಹೋಗುತ್ತಾ ಈ ಸುಂಟೆ ಬಂಧುಗಳ ಭಕ್ತರ ಮನೆಯಲ್ಲಿ ಬಂದು ಕುಂತು ಹೌದಾ ಭಕ್ತರ ಭವಬಂಧನ ಹೊಡೆದೋಡಿಸಿ ಜ್ಞಾನದ ಹಾದಿಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ಮಾಡಿರ್ತಕ್ಕಂತ ದರೆಯ ಕ್ಷೇತ್ರ ಮಾಡಿರ್ತಕ್ಕಂತ ಹೌದಿಪ್ಪ ಯಾವ ಮಂದ್ರೂಪ ಗ್ರಾಮದ ಹೌದು ಮಂದಲ್ಪುರ್ನು ಅಂತೀರಿ ಮನ್ಮೀನು ಅಂತೀರಿ ಮಂದ್ರೂಪ್ನು ಅಂತ ಹಿಂಗ ಸಾಕಾಗಷ್ಟ ಭಕ್ತರು ತಮಗೆ ಯಾವ ರೀತಿ ಕರಿಬೇಕು ಅನಿಸ್ತದ ಹಂಗ್ಯಂಗ್ ಕರ್ಕೋತ ಹೊಂಟಿದ್ದಾರೆ. ಹೌದಿಪ್ಪ ಹೌದು. ಅಂತ ನನ್ನಪ್ಪ ಊರಿನ ಮುಖ್ಯ ಕಳಸಗಾರನಾಗಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ? ಮಳೆಗಾಲ ಸಿದ್ಧನ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಮಳೆಗಾಲ ಸಿದ್ಧನೊಂದಿಗೆ ಶೃಂಗಾರ ಆಗಿ ಕುಂತಿರ್ತಕ್ಕಂತ ಯಾರಿಪ್ಪ? ಗಾಂಧಿಕ್ವಾರ ದೇವರ ಗಾಂಧಿ ವಿದ್ಯಾ ದೇವರ ಶಿವಕುಮುಂಡಿ ದೇವರ ಅಲ್ಲಲಗಾಡ ದೇವರ ಹೌದಪ್ಪ ಹೌದಾ ಗಾರುಡಿಗಿದ್ದ ದೇವರ ಅಂಗಾಲ ಪದ್ಮ ನೆಟ್ಟಾನ ಮೂಗ ಬಟ್ಟಲಗನ್ನ ಬತ್ತಿಸ ಕಳಿ ಹೌದು ಬಂಗಾರ ಜಡಿ ಹೊಂದಿರ್ತಕ್ಕಂತ ಯಾರಿಪ್ಪ ನಮ್ಮಪ್ಪ? ಕಾಡರುದ್ರ ಭೂಮಿ ಕೊದಲಿಗೆ ನಂದನವನದಾಗ ಅಕ್ಕನೇಳ ಮಾಯವನ ಕೈ ಒಳಗ ಕೈವಶಿಯಾಗಿ ಅಕ್ಕನ ಹಾಲನ್ನು ಕುಡಿದು ಜನಕ ತಮ್ಮನಾಗಿ ಮಣಕ ಮಗನಾಗಿ ಹೌದಾ ಅಕ್ಕನ ಕೈಯಲ್ಲಿ ಬೆಳೆದು ನಾಡಿನ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಬೆಳೆಸಿ ಭಕ್ತರ ಭವಬಂಧನವನ್ನ ಬಯಲು ಮಾಡಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ? ಭಂಡಾರದ ಒಡೆಯ ಹೌದು ನನ್ನಪ್ಪ ಸದ್ಗುರು ಬೀರಣ್ಣ ದೇವರ ಪವಿತ್ರ ಪಾದಗಳನ್ನು ಹುಣ್ಣೂರು ಸಿದ್ಧನ ಪವಿತ್ರ ಪಾದಗಳನ್ನು ಸುದ ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಈ ಊರಿನ ಕೀರ್ತಿಯನ್ನ ಮುಗಿಲೆತ್ತರಕ್ಕೆ ಬೆಳೆಸಿ ಒಬ್ಬ ಕಲಾವಿದನಾಗಿ ಹುಟ್ಟಿ ಹೌದು ದೇವರಾಗಲಿಕ್ಕೂ ಕೂಡ ಸಾಧ್ಯ ಅದ ಅಂತ ತೋರಿಸಿಕೊಟ್ಟವರು. ಹೌದಿಪ್ಪ. ಈ ಊರಿನ ಪುಣ್ಯ ಭೂಮಿಯಲ್ಲಿ ಜನಿಸಿರ್ತಕ್ಕಂತ
ಗಾನಗಾರುಡಿಗ ಕವಿತಿಲಕ ಮನಿ ಗಾನ ಕೋಗಿಲೆ ಗಾನ ಕೋಗಿಲೆ ಸಿದ್ಧರತ್ನ ಶಿವಯೋಗಿ ಅನಿಸ್ಕೊಂಡು ಹೌದಿಪ್ಪ ಹೌದು ನಮ್ಮ ನಿಮ್ಮ ಎಲ್ಲರನ್ನ ಮರಿಯಾಗಿ ಹೋದ್ರು. ಹೌದಿಪ್ಪ ಇತಿಹಾಸದಾಗ ಘಟನೆ ಅದ. ಏನದರಿಪ್ಪ ಕಲಾವಿದ್ರ ಒಳಗ ಹೌದ್ ಡೊಳ್ಳಿನ ಕಲಾವಿದರಾಗಿ ಹುಟ್ಟಿ ಮಾನವರಾಗಿ ಹುಟ್ಟಿ ದೇವರ ಆದಂತವ್ರು ಯಾರು? ಯಾರಿಪ್ಪ ಒಂದು ಹೌದ್ ಮಾಳಿಂಗರಾಯನ ಮಠಮನಿ ಒಳಗ ಜೇವರು ಚನ್ನಬಸಪ್ಪ ಗೌಡ್ರು. ಹೌದಿಪ್ಪ ಇನ್ನೊಬ್ರು ಹಾ ಹಾ ತದನಂತರದಲ್ಲಿ ನಮ್ಮ ನಿಮಗೆಲ್ಲರಿಗೆ ಕಣ್ಣಿಕ ಅನ್ನಿಸಿ ಎಲ್ಲರ ಜೊತೆ ಮಾತನಾಡಿ ಮಾತಾಡೋ ದೇವರಂದು ಪ್ರಖ್ಯಾತ ಪಡೆದು ಬಹಿರಂಗದಿಂದ ದೂರ ಆಗಿರ್ಬೋದು ಕರೆ ನಮ್ಮ ನಿಮ್ಮ ಎಲ್ಲರ ಜೊತೆ ಇರ್ತಕ್ಕಂತ ಹೌದ್ ಹೌದ್ ಮನವಿ ಮದಗೊಂಡ ಅಪ್ಪಾಜಿ ಅವರ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ಕೂಡಿರ್ತಕ್ಕಂತ ಹೌದ್ ಅಕ್ಕ ತಂಗಿರಿಗೂ ಹಾ ಹಾ ಅಣ್ಣ ತಮ್ಮಂದಿರಿಗೂ ಹೌದು ಜ್ಞಾನ ಪಂಡಿತರಿಗೂ ಹೌದಾ ವೇದಮೂರ್ತಿ ಜಟಾಮಠ ನೆರೆ ಹಳ್ಳಿಯಿಂದ ಬಂದಿರತಕ್ಕಂತ ಹೌದ್ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಏನ್ ಮಾಡ್ಬೇಕತ್ತೀರಿಪ್ಪ ಕಲಾ ರಸಿಕರಿಗೆ ಕಲಾ ಪ್ರೇಮಿಗಳಿಗೆ ಕಲಾ ಅಭಿಮಾನಿಗಳಿಗೆ ಕೂಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಹೌದಾ ಮುತ್ತೂರು ಗ್ರಾಮದ ಶ್ರೀ ಕಾಶಿಲಿಂಗೇಶ್ವರ ಗಾಯನ ಸಂಘದಿಂದ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾಗಿ ನಮಸ್ಕಾರ 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 ನಮಸ್ಕಾರಗಳನ್ನು ಸಲ್ಲಿಸಿಕೊಂಡು ಈ ಎಲ್ಲರ ಜನರೊಂದಿಗೆ ಹೌದ್ ವೀಕ್ಷಕರಾಗಿ ಆಗಮನ ಮಾಡಿ ಹೌದ್ ಒಳ್ಳೆಯ ಖ್ಯಾತ ಗಾಯಕರಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸಹೋದರಿನಾದ ಹೌದ್ ಇದೇ ನೆರೆಹಳ್ಳಿಯ ಹಾ ಹಾ ಅಮೋಘ ಸಿದ್ದೇಶ್ವರ ಕೀರ್ತಿ ಮುಗಿಲೆತ್ತರಕ್ಕೆ ಬೆಳೆಸಿ ಯಾವುದೂ ಕೂಡ ಮಾಲಿಂಗರಾಯರಲ್ಲಿ ಅಮೋಘ ಸಿದ್ದೇಶ್ವರರಲ್ಲಿ ಭೇದ ಭಾವ ತರಲಾರದೆ ಹೌದ್ ಹಾಡ್ತಕ್ಕಂಥ ನಮ್ಮ ರೇಖಾಬಾಯಿ ಅವರು ಬಂದಾರ. ಅವರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಹೌದ್ ಅನಂತ ಕೋಟಿ ವಂದನೆ ಮತ್ತು ಸುಸ್ವಾಗತವನ್ನು ಗೈತಾ ಬಯಸುತ್ತಾ ಅದರೊಂದಿಗೆ ಹೌದ್ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬಂದ್ರು ಕೂಡ ಹೌದಾ ನಾವೆಲ್ಲರೂ ಭಾರತಾಂಬೆಯ ಪುಣ್ಯ ಮಕ್ಕಳು ಎಂಬ ತಮ್ಮಲ್ಲಿ ಭಾವವನ್ನು ಇಟ್ಟುಕೊಂಡು ಈ ಕಲೆ ಕೊಲೆಯಾಗಬಾರ್ದು, ಕಲೆಕೊಂದು ಬೆಲೆ ಸಿಗಲತ್ತ ತಿಳ್ಕೊಂಡು ಹಗಲಿರುಳು ಹೌದಾ ಅಮ್ಮೋಗಿಸಿದ್ರ ಕಾಲದೊಳಗ ದುಡಿದುಕೊಂಡು ಹನಿ ಮೇಲೆ ಭಂಡಾರ ಹಚ್ಚಿಗೆ ಮುಗಿಲೆತ್ತರಕ್ಕೆ ಸತ್ತಿಸಿದ್ದರ ಜಾಡಿಯನ್ನ ಮುಗಿಲೆತ್ತರಕ್ಕೆ ಬೆಳೆಸಿರ್ತಕ್ಕಂತ ಯಾರಿಪ್ಪ ಇನ್ನೋರ್ವ ಸಹೋದರಿಯಾಗಿರ್ತಕ್ಕಂತ ಹಾ ಹಾ ನಮ್ಮ ನಸ್ರೀನ್ ಅವರು ಕೂಡ ಬಂದಾರ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನ ಹೇಳಿ ಅಕ್ಕ ಅವ್ರ ಪೇಟ ಒಂದ್ ಹಾಕ್ಯಾರ ಮ್ಯಾಗ 101 ರೂಪಾಯಿ ಒಂದ್ ಐರರ್ ಹಾಕರ್ಲಿ ಅದು ಬಾಳ್ರಿ ನಿಮ್ಗ ನಿಮ್ ಊರ್ ಮಗಳಾಗ ಬಂದು ಹಿಂಗೆ ಏನ್ ಮಾಡ್ತೀರಿ ಅದು ಬರ್ತಿದಿಲ್ಲ ನಿನಗ. ಹಾ ರೀ ಅವ್ರು ಹಕ್ಕುದ್ ಹಕ್ಕ ಅವ್ರ ಕರೆ ಒಂದ್ ದಗದಾಗ ಸರ್ ಏನ ಇದ್ 100 ರೂಪಾಯಿ ಹೋಗೋದು ನಾಳೆ ಒಂದ್ ಹುಡುಗಿನೂ ಕೂಡ ಅವ್ರದಾರ ಅವ್ರು ಹಂಗೆವು ವಾಲ್ಯವು ಅದ್ ಮುಂದ್ ಮಾತಾಡ್ತೀನಿ. ಹೌದ್ ನಮ್ ಜೊತೆನೆ ಹಾಡ್ಲಿಕ್ ಬಂದಿರ್ತಕ್ಕಂತ ಯಾರಿಪ್ಪ ಶ್ರೇಷ್ಠ ಕಲಾವಂತರು ನೆರೆಹಳ್ಳಿಯ ಹೌದ್ ಇದೇ ರಾಜ್ಯದ ಹೌದ್ ಇದೇ ಜಿಲ್ಲೆಯ ಹೌದ್ ಒಳ್ಳೆಯ ಹಾಡುಗಾರ ಮತ್ತು ಮಾತುಗಾರ ಆಗಿರ್ತಕ್ಕಂತ ಯಾರಿಪ್ಪ ಮುತ್ಯ ಅವರು ಮುತ್ಯ ಅವರಲ್ಲ, ಹೌದು ಪ್ರೀತಿಯ ಪೌಣೆ ಹತ್ತು ನಾವು ಕರಿತೀವ್ರಿ. ಅವನು ನಿಮಗ್ ಪೌಣ್ಯಾರಾದ್ರ ನಮಗ್ ಮುತ್ಯಾರಾದ್ರಲ್ರಿ. ಪ್ರೀತಿಯ ಪೌಣ್ಯನಾಗಿರ್ತಕ್ಕಂತ ನಮ್ಮ ಪ್ರೀತಿಯ ಮಾವನಾಗಿರ್ತಕ್ಕಂತ ಯಾರಿಪ್ಪ ಆಳ್ಗಿ ಗ್ರಾಮದ ಪಿಂಟು ಸರ್ ಆಳ್ಗಿ ಅವರಿಗೆ ಕೂಡ ಹೌದ್ ಎಲ್ಲ ಅವರ ಸಂಗಡಿಗರಿಗೆ ಕೂಡ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಬಂಧುಗಳೇ, ಇವತ್ತಿನ ದಿವಸ ಏನಿಪ್ಪ ಜವಳ ತೆಗೆಯುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತಿನ ದಿವಸ ವಿಶೇಷವಾಗಿ 2 ಕಲಾವಿದರನ್ನ ತಾವೆಲ್ಲರೂ ಕೂಡ ಬರಮಾಡಿಕೊಂಡಿರಿ. ಬರಮಾಡಿಕೊಂಡಾರಲ್ರಿ. ಅವು ಯಾವ್ಯಾವ ಅಂತಕ್ಕಂಥದ್ದು ಈಗಾಗ ತಮ್ಮೆಲ್ಲರಿಗೂ ಗೊತ್ತದ. ಹೌದು. ದಯವಿಟ್ಟು ಚಾ ಕೊಡೋರು ಒಂದು 5 ನಿಮಿಷ ಗಪ್ಪಾಗ್ರನ ಹಿಂದಿನ ಹಾಡಕ್ ಕೊಡಕತ್ತೀರಿ. ಆ ಕೂತಾವ್ರು ಕುಡಿಬೇಡ್ರಿ, ಮನ್ಕೊಂಡವ್ರು ಕುಡ್ರಿ. ಏನು ಯಾವ್ರಿ ಹೇಳ್ರಿ ಅವ ಮಾತಾಡ್ಬೇಡ್ರಿ, ಮಕ್ಕೊಂದ್ ಕೇಳ್ಬೇಡ್ರಿ ಹೇಳ್ರಿ. ಹಾ ಏನ್ ಮಾತಾಡೋದ್ ಬೇಡತ್ತೀರಿ? ಮಕ್ಕೊಳಕ್ರಿ ಚಾರ ಕುಡದ್ ಮಕ್ಕೋರಿ. ಹಾ ಎಲ್ ನಮ್ಮ ಕೇಳು. ಹೌದ್ ಬಂಧುಗಳೇ, ಏನ್ರಿ ಗೌಡ್ರ ಪಿಂಟು ಮಾಸ್ತರ ಏನೇನ್ ಮಾತಾಡ ನೀವೆಲ್ಲಾರು ಕೇಳಿರಿ. ಏನ್ ಮಾತಾಡ್ಯಾರಿಪ್ಪ? ನಾ ಕಡ್ದ ಬಾಳು ಹುರುಪಿಟ್ಟುಕೊಂಡು ಹೌದ್ ಏನೋ ಇವತ್ತಿನ ದಿವಸ ಪಿಂಟು ಮಾಸ್ತರ್ ಅವ್ರ ಏರಿಯಾದಾಗ ಬಂದಿವಂದ್ರ ಹೌದ್ ಅವ್ರ ನಟ್ಟು ಜವಳ ತೆಗೆದು ಹೋಗ್ಬೇಕ. ಹೌದು ಎತ್ತೇರಿಗೆ ಹೋದ್ರೆ ಕ್ವಾಣಿಕೇರಿಗೆ ಎತ್ತಾರಲ್ಲ ಇದಕ್ಕ. ಹೌದ್ ಹೌದ್ ಇವತ್ತು ಪಿಂಟು ಮಾಸ್ತರ್ ಅವ್ರ ಜೊತೆ ಏನಾದ್ರೂ ಒಟ್ಟು ಸ್ವಲ್ಪ ವಾದ ವಿವಾದಗಳ ಮಾಡಬೇಕು, ಕೆನಕ್ ಬೇಕು. ಏನಾದ್ರೂ ಅಮೃತ ತುಂಬಿದ ಕೊಡ ಇತ್ತಂದ್ರ ಹೌದ್ರಿ, ಅಮೃತ ತುಂಬಿದ ಕೊಡದಾಗಿ ನಾವು ಸ್ವಲ್ಪ ನಾವು ಚೆರಿಗಾಗಿ ಭಾಗಿಸ್ಕೊಂಡು ಕುಡಿಬೇಕತ್ತ. ಇವತ್ತು ಒಯ್ಬೇಕತ್ತ ನಾನು ಬಂದಿದ್ದೆ. ಹೌದು, ದಾರಿ ಇವತ್ತು ಬ್ಯಾರೆ ಆಗಿಬಿಟ್ಟದ. ಬ್ಯಾರೆ ಅಂದ್ರಿ
ದಾರಿ ಬ್ಯಾರೆ ಅಂದ್ರ ಅದು ಭಗವಂತ ತಂದಿರ್ತಕ್ಕಂತ ದಾರಿ ಅದ ಪುಣ್ಯಾತ್ಮರಿ. ಹೌದಿಪ್ಪ ಹೌದು ಯಾಕಂತ ಕೇಳ್ರಿ, ಹೌದು ಅವ್ರು ಕಳ್ಕೊಂಡವ್ರಿಗೆ ಮಾತ್ರ ಆ ನೋವು ಗೊತ್ತಿರ್ತದ. ಹೌದಾ ಹೇಳಿದ್ರ ಅವ್ರು, ಏನತ್ತಿಪ್ಪ ಬಂಧುಗಳೇ ನಾವೆಲ್ಲರೂ ಇವತ್ತಿನ ದಿವಸ ತಾಯಿ ಇಲ್ಲದ ಮಕ್ಕಳಾಗಿದ್ದೀವಿ ಅಂತ ಹೇಳಿ ಹೌದು ದುಃಖದ ಮಾತು ಹೇಳಿದ್ರು. ಹೇಳ್ಯಾರಲ್ರಿಪ್ಪ ನಾವೆಲ್ಲಾ ನಿಮ್ ಉಡಿಯೊಳಗೆ ಬಿದ್ದೀವಿ ಅಂತ ಹೇಳಿ ಹೌದು ನನಗ ಅನಸ್ತದ, ಏನಿಪ್ಪ ನೀವಿಷ್ಟು ದುಃಖ ಮಾಡುವಂತದ್ದು ಹೌದು ಅವಶ್ಯಕತೆ ಇಲ್ಲ ಅಂತ ನನಗ ಅನಸ್ತದ. ಹೌದು ಮದಗೊಂಡ ಮುತ್ತೆ ಅವ್ರದ್ದು ಒಂದು ಏನು ಸಂಕಲ್ಪ ಇತ್ತು ಅಂತ ಕೇಳಿದ್ರ, ಏನಿತ್ತಪ್ಪ ನನ್ನ ಶಿಶು ಮಕ್ಕಳು ನನ್ನ ಹೆಸರು ಉಳಿಸುವಂಗ ಕಲಾವಿದರ ಆದ್ರ ಅವ್ರೊಳಗೆ ನಾ ಇರ್ತೀನಂತ ಸದಾ ಯಾವತ್ತು ಮನವಿ ಮದಗೊಂಡ ಮುತ್ತೆ ಅವ್ರು ಹೇಳ್ತಿದ್ರು. ಪುಣ್ಯಾತ್ಮರೇ, ಮನವಿ ಮದಗೊಂಡ ಮುತ್ತೆ ಅವ್ರು ಹೇಳ್ತಿದ್ರು. ಹೌದಿಪ್ಪ ಹೌದ್ 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 ಪಿಂಟು ಮಾಸ್ತರ್ ಅಲ್ಲಿ ವಿನಂತಿ ಅದ, ಏನದಪ್ಪ ನಿಮಗ್ ನೋ ಅನಿಸ್ತದ, ಅದಕ್ಕೆ ನಾನು ಅಡ್ಡಿ ಬರುದಿಲ್ಲ. ಹೌದ್ ಮನವಿ ಮದಗೊಂಡ ಮುತ್ಯ ಅದಾಲ ನಕ್ಕ ತೋರಿಸಿಕೊಡುವಂಗ ನೀ ಬೆಳೆದಂದ್ರ ಪಿಂಟು ಮಾಸ್ತರ ನಿನ್ನಲ್ಲಿ ಆ ಗುಣ ಅದ. ಹೌದ್ ಇನ್ನೂ ಸ್ವಲ್ಪ ಸಣ್ಣ ಸಣ್ಣ ಗುಣಗಳು ಬರ್ತಾವಲ್ಲ, ಅತ್ರನ್ನ ಎಲ್ಲಾ ಬದಿಗೆ ಒತ್ತಿದೆ ಅಂದ್ರ ಹೌದ್ ಇಂದಿಲ್ಲ ನಾಳೆ ಮನವಿ ಮದಗೊಂಡನ ಮುತ್ಯಾನ ಮರಿ ಹೌದ ಆಳ್ಗೆ ಪಿಂಟು ಅನ್ನುವಂಗೆ ಹೆಸರು ಬೆಳೆದೇ ಬೆಳಿತದತಿ ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರಿ. ಹೌದಿಪ್ಪ ಹೌದ್ ಹೌದು ತಾಯಿ ತಂದಿ ಹೆಸರು ಉಳಿಸಬೇಕಾದವ್ರು ಯಾರ್ರಿ? ಯಾರಿಪ್ಪ ಮಕ್ಕಳು. ಮಕ್ಕಳು. ಗುರುವಿನ ಹೆಸರು ಉಳಿಸಬೇಕಾದವ್ರು ಯಾರ್ರಿ? ಮೊಮ್ಮಕ್ಕಳು. ಏ ಇಲ್ಲ ಇದು ತಪ್ಪ ಮಾತಾಡಿ ನಮ್ಮದಕ್ಕೇನ ನಿಂದ ಹೆಂಗ ಆಗ್ಲಕತ್ತದ ಗೊತ್ತದನ? ಹೆಂಗಿಪ್ಪ? ಬಸ್ನ್ಯಾಗ ಹತ್ತಿ ಸೊಲ್ಲಾಪುರದಿಂದ ಮಂದ್ರೂಪಕ್ಕ ಇಬ್ರ ಆಯಿ ಮೊಮ್ಮಗ ಬರ್ಲಾಕತ್ತಿದ್ರತ್ತ. ಬಸ್ನ್ಯಾಗ ಹತ್ತಿ ಬಸ್ನ್ಯಾಗ ಹತ್ತಿ ಟಿಕೆಟ್ ಇತ್ತನ್ರಿ ಅವಾಗ? ಮತ್ ಇರುದಲ್ಲ, ಓಕೆ. ಆಯಿ ಮೊಮ್ಮಗ ಕೂಡಿ ಬರ್ಲಾಕತ್ತಿದ್ರತ್ತ. ಹೌದ್ ಬರುವಂತ ಸಂದರ್ಭದಾಗ ಅವ ಕಂಡಕ್ಟರ್ ತನ್ನ ಡ್ಯೂಟಿ ತಾ ಮಾಡ್ಬೇಕಲ್ರಿ. ಅವ್ ಮಾಡ್ಬೇಕಲ್ರಿ. ಅವ ಆ ಕಡೆ ಟಿಕೆಟ್ 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 ಅನ್ಕೋತ ಬಂದ. ಹೌದು. ಮತ್ತ ಮುದುಕಿ ಕೂತಿಲ್ದ್ರಿ ಕಡೆ ದಂಡಿಗೆ, ಕಿಟಕಿ ಕಡೆ ಮೊಮ್ಮಗ ಕೂತಿದ್ರಿ. ಹೌದಿಪ್ಪ. ಮುದುಕಿ ಏನತ್ತು, ಏನತ್ರಿಪ್ಪ? ಯಪ್ಪ ನನ್ನ ಮೊಮ್ಮಗ ಸಾಣದೈತಿ, ಹೌದು, ಅದಕ್ಕ ಅರ್ಧ ತಗೋ, ನಾ ದೊಡ್ಡಕ್ಕೆದ ನಂದು ಪೂರ ಟಿಕೆಟ್ ತಗೋ ಅಂತ ಹೇಳಿದ್ರಿ. ಅವಾಗ ಕಂಡಕ್ಟರ್ ಏನತ್ತಾನಿಪ್ಪ? ಅವಾಗ ಕಂಡಕ್ಟರ್ ಏನಂದ್ರಿ, ಹೌದು ತನ್ನ ಡ್ಯೂಟಿ ತಾ ಮಾಡ್ಬೇಕಲ್ಲ ಅವ. ಮಾಡ್ಬೇಕಲ್ರಿ. ಅವಾಗ ಕಂಡಕ್ಟರ್ ತಾನ, ಏ ಮುದುಕಿ ನಿನ್ನ ಮೊಮ್ಮಗ ಮೀಸಿ ಬಂದವು, ಅರ್ಧ ತಗೋತಿಲ್ಲ, ಪೂರ ಕೊಡ ನಮ್ ಕಂಡಕ್ಟರ್. ಅವಾಗ ಮುದುಕಿ ಏನತ್ತದಿಪ್ಪ? ಬೆರಿಕಿ ಮುದುಕಿ. ಮುದುಕಿ ಸುಮ್ ಕೂತು, ಮುದುಕಿ ಬಾಜು ಮೊಮ್ಮಗ ಕೂತಿತ್ರಲ್ಲ, ಹಗರ್ಕ ಕಂಡಕ್ಟರ್ ಕಡೆ ತಿರುಗಿ ನೋಡಿ ಅಂದತ್ತವ್. ಏನತ್ತಿಪ್ಪ? ಸಾಹೇಬ್ರ ನೀವ್ ಹೇಳುದು ಕರೆಕ್ಟ್ ಐತ್ರಿ ಅಂದವ್. ಹೌದ್, ನನಗ್ ಮೀಸಿ ಬಂದದ ಕರೆಕ್ಟ್ ಅದ. ನೋಡ್ರಿ ನೀವ್ ಹೇಳುದು ಕರೆಕ್ಟ್ ಅದ, ಹೌದು, ನನಗ್ ಮೀಸಿ ಬಂದಾವತ್ತಿರ್ಲ, ಪೂರ ತಗೋರಿ, ನಮ್ಮ ಆಯಿಗ್ ಮೀಸಿ ಬಂದಿಲ್ಲ, ಅರ್ಧ ತಗೋರಿ ಅಂದತ್ತವ್. ನೋಡು ಮುದುಕ್ಯ, ನೋಡು ಎಲ್ಲಿ ಪ್ರಶ್ನೆ ಇರ್ತದ ಅಲ್ಲೇ ಉತ್ತರ ಇರ್ತದ ಮುದುಕ್ಯ. ಹಂಗ ನನ್ ಜೋಡಿ ಕೂಡ ನಿಂದ ವ್ಯವಹಾರ ಹಿಂಗಾಗಲಿಕ್ಕದ. ಓಕೆ. ಅದಕ್ಕೆ ಇವತ್ತಿನ ದಿವಸ ಬಹಳ ಅದ್ಭುತ ಕಲಾವಿದರನ್ನ ನಮ್ ಜೊತೆಯನ್ನು ತಂದು ಕೂಡಿಸಿದ್ರಿ. ಒಳ್ಳೆಯ ದೃಷ್ಟಾಂತ, ಒಳ್ಳೆಯ ಕಥೆಗಳನ್ನ, ಒಳ್ಳೆ ಅವರು ದಾರಿ ಒಳಗ ನಡ್ಕೊಂಡು, ಯಾಕಂದ್ರೆ ನಿಜವಾಗ್ಲು ಅವನ ಜೊತೆ ನಂದು ವಾದದ ವಿಷಯ ಜೊತೆ ಹೆಂಗಪ್ಪ ಅದು? ಇವ್ರಲ್ಲ, ಅವ್ರ ಮ್ಯಾಲೆ ಅವ್ರು ಎಷ್ಟು ಮಂದಿ ಬರ್ತಾರ ಬರ್ಲಿ, ಅವ್ರ ಜೊತೆ ನಂದು ಜಗಳ ವಿಷಯ ಜೊತೆ ವಾದ ನಡೀತಿರ್ತಾವ. ನೀವು ವಿಷಯ ಜೋಡ ಜಗಳ ಯಾರು ಮಾಡ್ರಿ, ಕರೆ ಆ ಮ್ಯಾನ್ ಜೋಡ ಜಗಳ ಮಾಡ್ಲಾಕ್ ಹೋಗ್ಬೇಡ್ರಿ. ಯಾಕ? ಅವ್ರ ಊರ್ ಮಗಲಾಗ ಬಂದೇವ್ರಿ. ಅದ್ರಾಗ ಮತ್ತ ಹಿಂದೊಂದು ಆಳ ಹಾಡ್ತತ್ ನೋಡ್ರಿ, ಹೆಂಗದರಿ ಹಿಂಗದರಿ, ಯಾವತ್ತು ಆನೆಗೆ ಅದರಿ. ಉಳ್ಳಿ ಬಿದ್ರೆ ಮುದಿಕೆ ನಾವ್ ಸತ್ತ ಹೋಗ್ತು. ಹೌದು, ಊರ್ ಅವ್ರದ್ದು ಇರ್ಲಿಕ್ಕರೆ ಹೌದು, ಈ ಜನ ಎಲ್ಲ ನಂಬದತ್ತಿ, ಇದು ನೀವು ತಲೆಯಾಗಿ ಇಟ್ಕೋ. ಹೌದಿಪ್ಪ ಹೌದು ಹೌದು. ಅದಕ್ಕ ಎಲ್ಲಿಗ್ ಬಿಟ್ನಿ ಅವ್ರನ್ನ ಕೇಳ್ರಿ. ಊರ್ ಅವ್ರದ್ದು ಇರ್ಬೋದು ಕರೆ, ಹೌದು, ಇಲ್ಲಿ ಜನ ಎಲ್ಲ ನಂಬದ ಸತ್ಯದ ತಕ್ಕಡಿ ಕೈಯಾಗಿ ಹಿಡ್ಕೊಂಡ್ ಕೂತಿದಾರ. ಹೌದಿಪ್ಪ. ಅದಕ್ಕ ಯಾಕತ್ತ ಇವ್ರಲ್ಲಿ ಯಾಕ ಆ ಗುಣ ಐತಿ ಅಂತ ನಾನು ವರ್ಣನೆ ಮಾಡಿ ಹೇಳ್ಬೇಕಾಗ್ಯದತ್ತ ಕೇಳಿದ್ರ, ಯಾಕಿಪ್ಪ? ಎಷ್ಟೋ ಮೇಳಗಳು ಬಂದಾವ್, ಎಷ್ಟೋ ಮೇಳಗಳು ಹಾಡ್ತಾವ್, ಕರೆ ಜಾನಪದ ಹಾಡಂಗ್ ಜಾನಪದ ಹಾಡ್ತಾರ, ಏನೇನೋ ಹಾಡ್ಕೊತ ಹೊಂಟಾರ. ಒಂದ್ ಕಾರ್ಯಕ್ರಮ ಇತ್ತಂದ್ರ ಅವ್ರ ಜೋಡಿ ಹೊಂದಾಣಿಕೆ ಮಾಡ್ದಂಗ್ ಮಾಡುದು, ಇವ್ರ ಜೋಡಿ ಮಾಡ್ದಂಗ್ ಇವ್ರ ಜೋಡಿ ಮಾಡುದು, ಅವ್ರಿಗೆ ಕೊಟ್ರ ಅವ್ರಿಗೆ ಯಾಕೆ ಕೊಟ್ರಿ ಅನ್ನೋದು, ಇವ್ರಿಗೆ ಕೊಟ್ರಿ ಇವ್ರಿಗೆ ಯಾಕೆ ಕೊಟ್ರಿ ಅನ್ನೋದು, ಹಿಂಗ್ ನಡೀತಾವ್. ಕರೆ ಪಿಂಟು ಮಾಸ್ತರ್ ಆಳ್ಗೆ ಅವ್ರ ಸಭಾದಾಗ ಕೈ ಎತ್ತಿ ಹೇಳ್ಬೇಕಂದ್ರ, ಯಾರ ಜೊತೆ ಕೊಡ್ತೀರಿ ಕೊಡ್ರಿ, ಆನಂದದಿಂದ ಕಾರ್ಯಕ್ರಮ ಮಾಡ್ತಕ್ಕಂತ ಹೆಮ್ಮೆ ಕಲಾವಿದಂದ್ರ ಅದು ಆಳ್ಗೆ ಪಿಂಟು ಹತ್ರ ಸಭಾದಾಗ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮರಿ, ಕೈ ಎತ್ತಿರ್ತಕ್ಕಂಥ ಮಾತದ. ಸರ, ನೀವು ಇಷ್ಟು ಚಂದಾಗಿ ಮಾತಾಡಿ ಅವ್ರನ್ನ ಎಬಿಸಿ ಮಾತಾಡಿ ನೀವು ಮಿಲಾಪ ಆಗಿ ಹೋಗುವಂತ ವ್ಯವಸ್ಥೆ ಆಗಬಾರ್ದು ಮುದಿಕ್ಯ. ಎಲ್ಲರೂ ಜರ್ ಕಲ್ತ್ ಮಿಲಾಪ ಆದ್ರೆ ಹರಿವತ್ತು ರೊಕ್ಕಿಲ್ದ ಹೋಗಿರಿ ಇಬ್ಬರು ನೀವು. ಹೆಂಗೈತಿ ಮುದಿಕ್ಯ ನೀ? ಹ್ಞೂ ಅನ್ನಿ. ಹೌದು.
ಅಂದ್ರೆ ನಿನ್ನ ಮಾತಿನ ಪ್ರಕಾರ ಏನಾಗ್ತಿ ಇದು ನೀವು ಮಿಲಾಪಾಗಿ ಮಾಡ್ಲಾಕ್ ಹೋಗ್ಬೇಡ್ರಿ. ಒಟ್ಟು ಮಿಲಾಪ್ ಆಗುವಂತ ವ್ಯವಸ್ಥೆ ಆಗ್ಬಾರ್ದು. ಹೇಳಿ ಕೇಳಿ ಮಹಾರಾಷ್ಟ್ರ ಅದಾರ ಇಲ್ಲಿ. ಹಾ ಹೌದು. ಏಕ್ ಮಾರ್ ದೋ ತುಕಡ ದೊಡ್ಡ ತುಕಡ ಕುಚ್ ಬಿ ನೈ, ಆ? 25 ತುಕಡ ಹೈ. ಯಾಕತ್ತಿ ಮುದ್ಕ್ಯಾ? ಹಾ, ಬರೀ ಹೂನೆ ಅನ್ನೋದಾನೆ. ಅದಕ್ ಮತ್ತೊಂದ್ ಮಾತಾ ಬರಲ್ಲ, ಏನ್ ಮಾಡೋದ್ರಿ? ಅದ್ ಮೂಕಾಗೆ ಹುಟ್ಟುದ್ ಏನೋ ಮಾತ್ ಕೊಟ್ಟಾನ ದೇವ್ರ. ಚಲೋ ಹುಟ್ಟಿರಿ. ಹೌದು ನೀವೆಲ್ಲಾರು ಕೂಡಿಕೊಂಡು ಹೌದು ಏನು ವಿಷಯ ಇಡಂದ್ರ ವಿಷಯ ಇಡ್ತೀವಿ, ಹೌದು. ಬ್ಯಾಡಪ್ಪ ಪರ್ಸನೆ ಕೇಳಂದ್ರ ಪರ್ಸನೆ ಕೇಳ್ತೀವಿ. ನೀವ್ ಹೆಂಗ್ ಹೇಳ್ತೀರಿ? ಒಂದ್ ವಿಷಯನೂ ಇಡ್ರಿ, ಒಂದ್ ಪ್ರಶ್ನೆನೂ ಕೇಳ್ರಲ್ಲ. ನೀ ಯಾಕೆ ಹೇಳ್ತಿ ಅಲ್ಲಿ ಹೇಳ್ತಾರ ಗಪ್ಲ. ಅವ್ರು ನನಗೆ ಹೇಳಿ ಕಳ್ಸ್ಯಾರ್ರಿ. ಏನಂತ? ಅವ್ರ ವಿಷಯನೂ ಇಡುತ್ತ, ಪ್ರಚನೂ ಮಾಡತ್ತ. ಏನ ಪ್ರವಚನ ಅಲ್ವೋ? ಹೆಂಗ್ ಮಾಡೋಣ್ರಿ? ವಿಷಯ ಇಡುಣ್ರಿ. ಇಡುನ್ರಿ. ಯಾವ್ಯಾವ ನೋಡ್ದ ನಮಗಂತರ ಗೊತ್ತಿಲ್ಲ. ಹೊಸ ವಿಷಯ ಮಾತಾಡ್ರಿ. ಹೊಸ ವಿಷಯ? ಹೌದು. ಮತ್ ನಿನಗೆ ಏನ್ ಗೊತ್ತಿತ್ತಂದ್ರೆ ಹೇಳಲ್ಲ. ಅದ ವಿಷಯ ಚಂದಂಗ್ ಮಾತಾಡ್ಕೊತಿ, ಎಲ್ಲಾರ್ಗಿ ಆನಂದ ಮಾಡುವಂಗ ಮಾತಾಡೋಣಲ್ಲ. ಅದಕ್ಕೇನೈತಿ ಹೇಳಲ್ಲ, ಚಂದಗಿತ್ತ ನಾ ಹೇಳ್ದೆ ಇಡ್ತೀರಿ. ಇಡುನಲ್ಲ. ಅಗದಿ ಜನರಿಗೆ ಹೌದ್ ಅನ್ನುವಂಗ ಪಟಾಸಂಗ್ ಇತ್ತಂದ್ರೆ ಇಡುನಲ್ಲ. ಹದಿನೈದಕ್ಕೆ ಬ್ಯಾಡ್ತಾರ. ಏನ ಅನ್ನ ಶ್ರೇಷ್ಠ, ಏನ ಸಾಂಬಾರ್ ಶ್ರೇಷ್ಠ? ಅಂದ್ರೆ ಮುದಕ್ಕೆ ಬಾಜಿ ಅತ್ತಾರ ಈ ಕಡೆ. ಏನ್ ಮಾಡವ್ರಿ ಇತ್ರ ಜೋಡಿ ಕೂಡಿ? ಹೌದು ಇಲ್ರಿ, ಹೌದು. ನಿಮ್ಗೊಂದ್ ಮಾತು ಹೇಳ್ತೇನ್ರಿ. ಏನಿಪ್ಪ? ಅನ್ನ ಸಾರ ಇಟ್ರಂದ್ರೆ ವಿಷಯ ಏನ್ ಬೆಳೆಸೋದದ? ಅನ್ನ ಯಾರು ಮಾಡಿದ್ರು, ಎಲ್ಲಿಂದ ತಂದ್ರು, ಇಂಥ ದೃಷ್ಟಾಂತ ಕೊಡ್ರಿ. ಅಂದ್ರೆ ಸುಂತೆಗಳು 8 ಕಿಲೋ ಅಕ್ಕಿ ಹಾಕ್ಯಾರ, ಸಾರ್ನ್ಯಾಗ ಏನ್ ಖಾರ ಹಾಕ್ಯಾರ ಇಲ್ಲೋ? ಒಟ್ಟ ಇನ್ನ ಬೆಳ್ತಾನ ಕೂತ ಅನ್ನದ ಪಾಲ್ ಹಿಡ್ದವ ಎಷ್ಟು ಕಿಲೋ ತಂದಿ ಸಾವ್ಕಾರ? ಹೌದು. ಅಕ್ಕಿ ಇದು ಈ ಸಂದ ಮುಗಿದ ಬಳಕ ಅವ್ರು ಮಾಲಕರ ತಕ ಹೋಗುದ್ ನೀವು. ಒಟ್ಟ ಸಾರ್ನ್ಯಾವ ಇದ್ದಾವ, ಅಂಗಡ್ಯಾಣ ತಕ ಹೋಗುದ್ರಿ. ಇಬ್ರು ಒಂದೊಂದ್ ಕಡೆ ಲಿಸ್ಟ್ ಹಿಡ್ಕೊಂಡ್ ಹಂಗ ಹುಚ್ಚ ನೀನ್ ಜೋಡಿ ಕೂಡಿದ್ರ ಹಂಗಲ್ಲ. ಹೌದು. ಇವತ್ತಿನ ದಿವ್ಸ ಏನಿಪ್ಪ? ಒಂದ ವಿಷಯನ್ನ ಇಡ್ಬೇಕಂತ ಆಸೆ ಅದ. ಇಡ್ರಲ್ಲ, ಎಲ್ಲಾರಿಗೆ ತಿಳಿವಂಗ. ಇದ ಬರೋಬ್ಬರಿ ಆಕತಿ. ಇವತ್ತಿನ ದಿವ್ಸ ವಿಷಯನ್ನ ಏನ್ ಇಡುದು ಅಂತ ಕೇಳಿದ್ರೆ ಜಗತ್ತದೊಳಗ ಏನಿಪ್ಪ? ಎಲ್ಲಾರಿಗೆ ತಿಳಿವಂಗ, ತಮ್ಗೆ ಎಲ್ಲಾರಿಗೆ ಗೊತ್ತದ. ಹೌದು. ಆದ್ರೂ ಕೂಡ ಎಲ್ಲಾರಿಗೆ ತಿಳಿವಂಗ ಇಡ್ರಿ. ಏನ ಜಗತ್ತದೊಳಗೆ ಏನ ದಾನ ಶ್ರೇಷ್ಠ ಅದನೋ, ಏನ್ ಧರ್ಮ ಶ್ರೇಷ್ಠ ಅದನೋ ಈ ತಿಳಿತೈತಿ ಅಲ್ಲ ನೋಡಿ ಮಂದಿಗ್ರಿ. ನಿನಗೂ ಪಾಜಲ್ ಮಾತಾಡ್ಲಿಕ್ಕೆ ಹೋಗ್ಬೇಡ. ಓಕೆ. ಮಾತಾಡಂಗಾಯ್ತು, 2 ಮಾತು ಮಾತಾಡಿ ವಿಷಯ ನಡೆದಾಗ ಪಾಜಲ್ ಸೀರಿಯಸ್ ಇದ್ದಾಗ ಸೀರಿಯಸ್ ಇರಬೇಕು. ನಾ ಏನ್ ಅನ್ಬೇಕ್ರಿ? ಬರೀ ಹೂ ಅನ್ನೋ ತಗದ ಮಾಡಿ ಮತ್ತೊಂದು ಪಾಜಲ್ ಮಾತಾಡ್ಲಿಕ್ಕೆ ಹೋಗ್ಬೇಡ. ಮುದಕ್ಕೆ ಇದನ್ನ ಪಾಲಿಸ್ಬೇಕು. ಹಾ, ಹೌದು. ಬರೀ ಹೂ ಅನ್ನೋದಷ್ಟೇ ಮಾಡು. ಜಗತ್ತದಾಗ ದಾನ ಮಾಡಿ ಜಗತ್ತದಾಗ ಮುಕ್ತಿ ಮಂದಿರಕ್ಕೆ ಹೋದವ್ರು ಯಾರು? ಮತ್ ಧರ್ಮದಿಂದ ಮುಕ್ತಿ ಮಂದಿರಕ್ಕೆ ಹೋದವ್ರು ಯಾರು? ಅದಕ್ಕೆ ಮಹಾತ್ಮರು ಹೇಳ್ತಾರ ಬಸವರಾಜ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲ. ಏನ್ ಹೇಳ್ತಾರ? ನಾ ಏನ್ ಹೇಳತ್ತೀನಿ ಕಡೆ ಕೇಳು. ಹೇಳನ್ ಹೂ ಅಣ್ಣಂದ ನಾ ವಚನ ಹೇಳಾಕತ್ತೀನಿ, ಇಲ್ಲಿ ಕೇಳು ಮೊದಲ. ಮಂದಿ ನಿನಗ ಕಲ್ಲು ಒಗಿಯುವಂತ ವ್ಯವಸ್ಥೆ ಆಗಲಾಕತ್ತದ ಅಂತ ತಲೆಯಾಗಿ ಇಟ್ಕೊಂಡ್ ಮಾತಾಡಿ ಕಡೆ. ಅದಕ್ಕೂ ನಿನ್ಗೆ ಹೆಂಗ್ ತಿಳಿತೈತಿ ಹಂಗಾರ ಮಾತಾಡೋ ನೀನು. ನೀವು ಹೂ ಅಂದ್ರೆ ಹೂ ಅತ್ತನ್, ಹಾ ಅಂದ್ರೆ ಹಾ ಅತ್ತನ್ರಿ. ಯಾನತ್ತೆ ಆ ಅಂದ್ರೆ ಆನು ಮುದಕ್ಕೆ. ಅರೆ ಹೌದು. ಅದಕ್ಕೆ ಹಂಗಾಗಿರ್ಬಾರ್ದು. ಹೌದು. ಜಗತ್ತದೊಳಗ ದಾನ ಮಾಡಿ ಮುಕ್ತಿ ಮಂದಿರಕ್ಕೆ ಹೋದವ್ರು ಯಾರು? ಯಾರು? ಧರ್ಮದಿಂದ ಜಗತ್ತದಾಗ ಮುಕ್ತಿ ಮಂದಿರಕ್ಕೆ ಮುಟ್ಕೊಂಡವ್ರು ಯಾರು? ಮುಕ್ತಿ ಮಂದಿರಕ್ಕೆ ಮುಟ್ಕೊಂಡವ್ರು ಯಾರು ಅದಂತದ 2 ವಿಷಯಗಳದಾವ. ಹೌದು. ಸರ್ಜೋಡಿ ಸಾಕಲಾವಿದ್ರ ಆಳ್ಗಿ ಪಿಂಟು ಮಾಸ್ತರ್ ಯಾವ್ದು ಹಿಡ್ಕೋತಾನೆ ಹಿಡ್ಕೋಲಿ. ಹೌದಾ? ನಿಮ್ ಎಲ್ಲಾರ ಆಶೀರ್ವಾದ ಒಂದಿತ್ತಂದ್ರ ಏನ್ ಮಾಡ್ಬೇಕಪ್ಪ? ನನ್ನಪ್ಪ ಸದ್ಗುರು ಮಳೆಗಾಲ ಸಿದ್ದನ ಬೀರ್ ಸಿದ್ದನ ಆಶೀರ್ವಾದ ಇತ್ತಂದ್ರ ಅವನಿಕ್ಕಿಂತನು ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಸಭಾದಾಗ ಕೈ ಎತ್ತಿ ಹೇಳಿ ನಾನೇ ಅನ್ನೋದಿಲ್ಲ. ಹೌದು. ಮತ್ತೆ ಈಗ ಎಷ್ಟೋ ಮಂದಿ ಕೆಲವೊಂದು ಮಂದಿಗೆ ಎದಿಗೆ ಕೈ ಹಚ್ಕೊಂಡು ಒಗದೇ ಮಂಗಳಾರತಿ ಮಾಡ್ತಾನಂತ ಹೇಳ್ತಾನ್ರಿ ಪಿಂಟು ಮಾಸ್ತರ್. ಎಲ್ಲಿ ಚಾಲೆಂಜ್ ಕೊಟ್ಟು ಹಾಡ್ಕಿ ಮಾಡ್ತಾನ್ರಿ. ಹೌದ್ ಹೌದು. ನಮ್ ಜೋಡ ಕೊಟ್ಟು ಮಾಡೋಣ್ರಿ. ಹೌದು.
ನಿನ್ನೆ ಹಿಂಗಾಗ್ಯಾರಿ ಹೌದು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಅಳಗವಾಡಿ ಒಳಗ್ ಮುಂಜಾನೆ 10 ಗಂಟೆದಿಂದ ರಾತ್ರಿ 10 ಗಂಟೆ ತನಕ ಜಗಳ ಆಗೈತ್ರಿ ಇವ್ನು. ಹೌದು ಜೀಪ್ನ್ಯಾಗ ಕೂತೀರಿ ಏ. ಹೌದು ಇಲ್ಲಿ ಹೆಂಗ ಹಾಡಿಕೆ ಮಾಡ್ತಾನ ನೋಡುದದ. ಓಕೆ ಜಗತ್ತದಾಗ ಯಾವ ಪಾಲ್ ಹಿಡ್ಕೋತಾರ ಹಿಡ್ಕೊಲಿ, ಬಿಟ್ಟು ಪಾಲ ನಮಗಿರ್ಲೆ ತಿಳ್ಕೊಂಡು ನಮಗಿರ್ಲಿ ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಪುಣ್ಯಾತ್ಮರೇ, ಏನಿಪ್ಪ ಇವತ್ತಿನ ದಿವಸ ಹೌದು ನನ್ನಪ್ಪ ಸದ್ಗುರು ಬೀರಣ್ಣ ದೇವರು ಬಂದಾನ. ಬಂದಾರಲ್ರಿ ಆ ಬೀರ್ ದೇವ್ರ ಬದಲು ಒಂದು 4 ನುಡಿ ಮಾಳಿಂಗರ ಇರ ಹೌದು ಗುರು ಶಿಷ್ಯರ ಹೌದು ಒಂದು 4 ನುಡಿ ಮದಗೊಂಡ ಮುತ್ತೆಯವ್ರ ಬದಲ ನನ್ನಪ್ಪ ಮಳೆಗಾಲ ಸಿದ್ಧ ಬೀರ್ ದೇವ್ರ ಬದಲ ಒಂದು ಭಕ್ತಿ ಸ್ವರೂಪವಾಗಿ ಹೌದು ಒಂದು ವರ್ಣಿನ ರೂಪದೊಳಗೆ ಹಾಡೋರಿದ್ದಾರೆ. ತಾವೆಲ್ಲರೂ ಕೂಡ ಭಕ್ತಿ ಪೂರ್ವಕವಾಗಿ ಕೂತ್ ಕೇಳ್ಬೇಕಾಗಿ ತಮ್ಮಲ್ಲಿ ಒಂದು ವಿನಂತಿ ಅದ. ಓಕೆ ಓಕೆ ಓಕೆ